ನಾಗೇಶ್ವರ ಸ್ವಲ್ಪ ಕಳಿಸಿ. ಸರಿ ಸರಿ ಘಟನೆ ಕಾರ್ಕಳದಲ್ಲಿ ಕೂಡ ನಡೆಯಬಾರದು. ಇದು ಕಾರ್ಕಳ ನಿಟ್ಟೆಯಲ್ಲಿ ಮಾತ್ರ ಅಲ್ಲ, ಕಾರ್ಕಳ ಪೇಟೆಯಲ್ಲೂ ಇದೇ ಸಮಸ್ಯೆ. ಈಗ ನಿಟ್ಟೆ ಸಂಸ್ಥೆಯವರು ಏನು ಬಸ್ ನೀಡಿದ್ದಾರೆ, ಇವತ್ತು ಇಲ್ಲಿ ನಾವು ನಿಂತ ಕೂಡಲೇ ಅಲ್ಲಿ ಹೋಗಿ ಬಸ್ ಕೊಟ್ಟಿದ್ದಾರೆ. ಸರ್ ನೀವು ನೀಡಿದ್ದೀರಲ್ಲ ಅಲ್ಲಿ ಬೆಳಮಣ್ಣಿಂದ ಬರಲಿಕ್ಕೆ, ನಾನು ಬೆಳಮಣ್ಣಿಂದ ಬರುವಾಗ ನೋಡಿದ್ದೇನೆ ಬಸ್ಸನ್ನು ಅಡ್ಡ ಹಾಕಿ ಎಲ್ಲ ನಿಂತದ್ದವರ ಸ್ಟೂಡೆಂಟ್ಸನ್ನು ಇಳಿಸಿ ಮಾಡ್ತಾರೆ. ಒಂದು ಜೀವ ಹೋದ ನಂತರ ಮಾಡೋದಲ್ಲ ಸರ್. ಎಲ್ಲರೂ ನಿಮ್ಮ ಸ್ಟೂಡೆಂಟ್ಸ್, ಎಲ್ಲರೂ ನೀವು ಎಲ್ಲ ನಿಮ್ಮ ಮಕ್ಕಳೇ. ದಯವಿಟ್ಟು ಈ ಬಸ್ಸನ್ನು ಈ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಬರೋ ತನಕ ಅಲ್ಲಿ ತನಕ ನಿಮ್ಮ ಬಸ್ಸನ್ನು ನೀವು ಅಲ್ಲಲ್ಲ, ಇದು ನಮ್ಮ ಪ್ರೈವೇಟ್ ಬಸ್ಗಳನ್ನು ಇಳಿಸಿ ನಿಮ್ಮ ಕಾಲೇಜ್ ಬಸ್ಗಳಿಗೆ ಅಲ್ಲಿ ಬೆಳಮಣ್ಣಲ್ಲಿ ಸರ್, ಒಂದು ಬೆಳಮಣ್ಣಲ್ಲಿ 40 ಜನ ಒಂದು ಕಾಲೇಜ್ ಬಸ್ಸಿಗೆ ಎಲ್ಲಿಂದ ಹತ್ತಿದ್ದಾರೆ ಸರ್? ಅಷ್ಟು ಜನ ಅಂತೂ ಇಲ್ಲ ಸರ್. ನಾನು ನೋಡಿದ್ದೇನೆ ಸರ್, ಅದು ಬೇಡ, ನಾವು ಅದ್ರ ಬಗ್ಗೆ ಮಾತಾಡೋದು. ನಾನು ನೋಡಿದ್ದೇನೆ, ಅದು ಮಾಡಿದ್ದೇನೆ. ಒಳ್ಳೆ ಆ್ಯಕ್ಷನ್, ತಪ್ಪಂತ ಹೇಳೋದಿಲ್ಲ. ಆ ಆ್ಯಕ್ಷನನ್ನು ಕಂಟಿನ್ಯೂ ಮಾಡಿ, ಇದಕ್ಕೆ ಸೊಲ್ಯೂಷನ್ ಬರುವಂತ ಅದನ್ನು ಕಂಟಿನ್ಯೂ ಮಾಡಬೇಕು ಸರ್. ಇನ್ನೊಂದು ಮೇಡಮ್, ಇಲ್ಲಿ ಪರ್ಮಿಟ್ಗಳಿವೆ, 4 ಪರ್ಮಿಟ್ ಇದ್ರೆ 2 ಬಸ್ ಬಿಡ್ತಾರೆ ಮೇಡಮ್. ಇವರು ಬಿಸ್ನೆಸ್ ಮಾಡ್ಲಿಕ್ಕಿದ್ರೆ ಮಾಡ್ಲಿ, ಏನೂ ತೊಂದರೆ ಇಲ್ಲ. ಮತ್ತೆ ಖಾಸಗಿ ಬಸ್ ಎಷ್ಟು ಪರ್ಮಿಟ್ ಇದೆ ಅಷ್ಟು ಬಿಡಬೇಕು. ಪರ್ಮಿಟ್ ಕಮ್ಮಿ ಇದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಅದು ಸಾಕಾಗ್ತಾ ಅಲ್ಲ. ನಮ್ದು ನಾವು ಈ ಸಲ ಪುನಃ 3 ಬಸ್ ಹಾಕಿದ್ದೀವಿ. whenever there is a demand we put the bus. ಈಗ ಸ್ವಲ್ಪ ಯೋಚನೆ ಮಾಡಿ. ಈಗ ಯಾಕಂದ್ರೆ ಈ ರೀತಿಯ ಘಟನೆಗಳಾದಾಗ ನಾವು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಇನ್ನೊಂದಷ್ಟು ಬಸ್ಗಳು ನಾವು ಬಸ್ ಹಾಕ್ತೀವಿ. ಮೇಡಮ್, ಬೆಳಮಣ್ಣಿಂದ 3 ಫ್ರೀ ಬಸ್ ಇದೆ. ಆದ್ರೆ ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆ 3 ಸಾಕಾಗ್ಲಿಕ್ಕಿಲ್ವಾ ಅಂತ ಅನ್ಸುತ್ತೆ. 32 ಇದೆ ನಮ್ಗೆ. 32 ಬಸ್ ಇದೆ. ಟೋಟಲಿ 32 ಬಸ್ ಬೇರೆ ಬೇರೆ ಪ್ಲೇಸ್. ಬಟ್ ಈಗ ವಿದ್ಯಾರ್ಥಿಗಳು ಬರುವ ಸಂಖ್ಯೆ ಜಾಸ್ತಿ ಆಗಿದೆ. ಸ್ವಲ್ಪ ಈಗ ನೀವೊಂದು ಯೋಚನೆ ಮಾಡಿ, ನೀವೊಂದು ಸಭೆ ಮಾಡಿ ನಿಮ್ಮ ಆಡಳಿತ ಮಂಡಳಿ ವತಿಯಿಂದ ಇನ್ನೊಂದಷ್ಟು ಬಸ್ಸುಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಯಾಕಂದ್ರೆ ಅವರು ಕಾಲೇಜ್ ಟೈಮಿಗೆ ಬರ್ಬೇಕಂತ ನೀವು ಹೇಳ್ತೀರಿ ಅಲ್ವಾ. ನೀವು ಏನು ನಿಮ್ಮದೊಂದು ಡಿಸಿಪ್ಲಿನ್ ಬಗ್ಗೆ ನಮಗೆ ಕೂಡ ತುಂಬಾ ಅಪ್ರಿಸಿಯೇಷನ್ ಇದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ. ಆ ಒಂದು ಸಮಯ ಪ್ರಜ್ಞೆನ ಬೆಳೆಸಬೇಕಂತ ಹೇಳಿ ನೀವು ಸಮಯವನ್ನ ನಿಗದಿ ಮಾಡಿರ್ತೀರಿ. ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮದು ಕೂಡ ಒಂದು ಚೂರು ಸಹಕಾರ ಇರಲಿ. ಈಗ ನಾವು ನಮ್ಮ ಸರ್ಕಾರದ ವತಿಯಿಂದ, ಆಡಳಿತ ವತಿಯಿಂದ ಏನು ಮಾಡಬಹುದು ನಾನು ಖಂಡಿತ ಮಾಡ್ತೇನೆ. ಖಾಸಗಿ ಬಸ್ ಇರ್ಬೋದು ಅಥವಾ ಸರ್ಕಾರಿ ಬಸ್ ಇರ್ಬೋದು, ಅದನ್ನ ಸಂಖ್ಯೆ ನಾನು ಖಂಡಿತ ಇನ್ನೊಂದು ವಾರದಲ್ಲಿ ಜಾಸ್ತಿ ಮಾಡ್ತೇನೆ. ಆದ್ರೆ ಅದರ ಜೊತೆಗೆ ಇಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿ ತಾವು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಇನ್ನೊಂದಷ್ಟು ಬಸ್ಸುಗಳನ್ನ ಬಿಡುವ ಹಾಗೆ ನೀವು ನಿರ್ಧಾರಗಳನ್ನ ತಗೊಳ್ಬೇಕು. ಆಗ್ಬೋದಾ? ಖಂಡಿತ ನನಗೆ ನಿಮ್ಮ ಏನು ನಿನ್ನೆ ದುರ್ಘಟನೆ ಆಗಿದೆ ಅದ್ರ ಬಗ್ಗೆ ಖಂಡಿತ ವಿಷಾದ ಇದೆ. ಎಂತ ಒಂದು ಮುಗ್ಧ ಮುಖ ನೋಡ್ತಾ ಇದ್ರೆ ನಮಗೆ ನಮ್ಮ ಮನೆಯ ಹುಡುಗನನ್ನ ಕಳ್ಕೊಂಡ ಹಾಗೆ ನನಗೆ ಕೂಡ ಅನಿಸ್ತಾ ಇದೆ. ಈಗ ಇನ್ನು ನೀವು ನಿಮ್ಮ ಸ್ನೇಹಿತರನ್ನ ಕಳ್ಕೊಂಡಿದ್ದೀರಿ, ನಿಜವಾಗ್ಲೂ ಕೂಡ ನಮಗೆ ಕೂಡ ನೋವಾಗ್ತಾ ಇದೆ. ನಾನು ನೋಡಿರ್ಲಿಲ್ಲ, ಈಗ ನೋಡುವಾಗ ನನಗೆ ಕೂಡ ವಿಷಾದ ಆಗ್ತಿದೆ. ಈಗ ನಮ್ಮ ಮನೆಯ ಹುಡುಗ ಆದ್ರೆ ಕೂಡ ನಮಗೆ ಕೂಡ ದುಃಖ ಆಗ್ತದೆ ಅಲ್ವಾ. ಇಂಥದ್ದೊಂದು ಬೇಜವಾಬ್ದಾರಿತನದಿಂದ, ಹುಡುಗನ ಬೇಜವಾಬ್ದಾರಿ ಗೊತ್ತಿಲ್ಲ ಅಥವಾ ಬಸ್ಸಿನವರ ಒಂದು ಬೇಜವಾಬ್ದಾರಿ ಅಂತ ಗೊತ್ತಿಲ್ಲ, ಆದ್ರೆ ಜೀವ ಅಂತೂ ಹೋಗಿದೆ. ಈ ಘಟನೆ ಮತ್ತೆ ಮರುಕಳಿಸಬಾರದು. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ನಾನು ತಹಶೀಲ್ದಾರ್ ಆಗಿ ಖಂಡಿತ ನಿಮಗೆ ಭರವಸೆಯನ್ನು ಕೊಡ್ತೀನಿ. ಇನ್ನು 1 ವಾರದೊಳಗೆ ಬಸ್ಸಿನ ಸಂಖ್ಯೆನ ನಾವು ಖಂಡಿತ ಜಾಸ್ತಿ ಮಾಡ್ತೇವೆ. ನಾನು ಇವತ್ತೇನೆ RTO ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು, ಅದರ ಜೊತೆಗೆ ಖಾಸಗಿ ಬಸ್ ಮಾಲೀಕರ ಸಭೆಯನ್ನು ಕರೆದು ಬಸ್ಸಿನ ಸಂಖ್ಯೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮವನ್ನು ನಾನು ತಗೊಳ್ತೇನೆ.
ಜೊತೆಗೆ ನಾನು ವಿದ್ಯಾರ್ಥಿಗಳಿಗೂ ಒಂದು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಎಂತ ಮುಗ್ಧ ಜೀವ ಇದು ಕೂಡ ಒಂದು ತಂದೆ ತಾಯಿಯ ಒಂದು ಗುಡಿ ಅಲ್ವಾ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮದೊಂದು ಯೌವನದ ವಯಸ್ಸು, ಆ ಜೋಶ್ ಇದೆ, ಆ ಜೋಶಲ್ಲಿ ನಿಮ್ಮ ಜೀವಕ್ಕೆ ನೀವು ಕುತ್ತು ತಂದುಕೊಳ್ಬೇಡಿ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ. ನೀವು ಬಸ್ಸಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಜಾಗರೂಕತೆ ಮಾಡಿ. ನಿಮ್ಮ ಜೀವದ ಬಗ್ಗೆ ನಿಮಗೂ ಕೂಡ ಒಂದು ಕೇರ್ ಇರಲಿ. ಅರ್ಥ ಆಗ್ತದೆ, ಕ್ಲಾಸಲ್ಲಿ ನಿಮಗೆ ಬೈತಾರೆ ಟೀಚರ್ಸು, ನಮಗೆ 1 ನಿಮಿಷ ಲೇಟ್ ಆದರೆ ನಿಮಗೆ ಕ್ಲಾಸಲ್ಲಿ ಪ್ರವೇಶ ಸಿಗ್ಲಿಕ್ಕಿಲ್ಲ, ಅಷ್ಟೊಂದು ಆತಂಕ ಇರ್ತದೆ. ನಿಮ್ಮ ಒಂದು ವಿದ್ಯಾರ್ಥಿ ಪ್ರಜ್ಞೆಯ ಬಗ್ಗೆ ನನಗೆ ಖಂಡಿತ ಅಪ್ರಿಷಿಯೇಷನ್ ಇದೆ. ಜೊತೆಗೆ ಸ್ವಲ್ಪ ಸಮಯ ಪ್ರಜ್ಞೆನ ರೂಢಿಸಿಕೊಂಡು ಸ್ವಲ್ಪ ಬೇಗ ಹೊರಟಾಗಲಿ, ಸ್ವಲ್ಪ ನೀವು ಜೀವದ ಬಗ್ಗೆ ಜಾಗ್ರತೆ ಮಾಡಿ. ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸಿ. ಜೊತೆಗೆ ಈಗ ನಾವು ಆಡಳಿತ ವತಿಯಿಂದ ಏನು ಮಾಡಬೇಕು, ಖಂಡಿತ ನಾನೊಂದು ವಾರದಲ್ಲಿ ಮಾಡ್ತೇನೆ. ಮತ್ತು ಆಡಳಿತ ಮಂಡಳಿಯವರ ಹತ್ರ ನಾನು ಖಂಡಿತ ಮತ್ತೊಮ್ಮೆ ನಾನು ವಿಶದವಾಗಿ ಇದರಲ್ಲಿ ಮಾತನಾಡ್ತೇನೆ ಅವ್ರ ಜೊತೆಯಲ್ಲಿ, ಹೇಗೆ ನೀವು ಬಸ್ಗಳನ್ನ ಇನ್ನಷ್ಟು ಹೆಚ್ಚು ಮಾಡಬಹುದು ಅಂತ ಹೇಳಿ. ಇದು ಎಲ್ಲ ಕ್ರಮಗಳು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತದೆ, ತುಂಬಾ ದಿನ ಆಗುದಿಲ್ಲ. ನಿಮಗೆ ಮತ್ತೊಮ್ಮೆ ನಾವು ಪ್ರತಿಭಟನೆಗೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ಇವತ್ತೇನು ಭರವಸೆಯನ್ನು ಕೊಡ್ತಾ ಇದೀವಿ, ಖಂಡಿತ ಅದನ್ನು ಈಡೇರಿಸ್ತೇವೆ. ಜೊತೆಗೆ ಆ ಹುಡುಗ ಈಗ ಮೃತನಾಗಿದ್ದಾನೆ, ಅವನಿಗೆ ಸಿಗಬೇಕಾದಂತಹ ಪರಿಹಾರದ ನಿಟ್ಟಿನಲ್ಲಿ ಕೂಡ ನಾವು ಕ್ರಮ ತಗೊಳ್ತೇವೆ. ನಮ್ಮ ಆಡಳಿತ ವತಿಯಿಂದ ಪರಿಹಾರದ ಒಂದು ವ್ಯವಸ್ಥೆ ಇದ್ರೆ ಖಂಡಿತ ಅದನ್ನು ಶೀಘ್ರದಲ್ಲೇ ಮಾಡ್ತೇವೆ. ಜೊತೆಗೆ ಆಡಳಿತ ಮಂಡಳಿಯನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ, ತಾವು ಕೂಡ ನಿಮ್ಮ ಆಡಳಿತ ಮಂಡಳಿಯ ವತಿಯಿಂದ ಏನು ಮೃತನಾಗಿದ್ದಾನೆ ಅವನಿಗೆ ಒಂದು ಪರಿಹಾರದ ವ್ಯವಸ್ಥೆ ನಿಟ್ಟಿನಲ್ಲಿ ತಾವು ಕೂಡ ಒಂದು ಪ್ರಯತ್ನ ಮಾಡಬೇಕು. ಒಟ್ಟಾರೆ ಈಗ ಇವೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ದುಃಖ ಆಗ್ತದೆ. ಇಂಥ ಸುರಿಯೋ ಮಳೆಯಲ್ಲಿ ಕೂಡ ನೀವು ಇಷ್ಟೆಲ್ಲ ಜನ ಬಂದು ವಿದ್ಯಾರ್ಥಿಗಳು ನೀವು ರೋಡಲ್ಲಿ ನಿಂತಿದ್ದೀರಿ ಅಂದರೆ ನಿಮ್ಮ ದುಃಖ ಏನಂತ ನನಗೆ ಖಂಡಿತ ಅರ್ಥ ಆಗ್ತಾ ಇದೆ. ಇಂಥದಕ್ಕೆ ನಾವು ಖಂಡಿತ ಆಡಳಿತದ ವತಿಯಿಂದ ನಾವು ಯಾವತ್ತೂ ಅವಕಾಶ ಮಾಡಿಕೊಡೋದಿಲ್ಲ. ಶೀಘ್ರದಲ್ಲಿ ಇದಕ್ಕೆ ಪರಿಹಾರ ಮಾಡ್ತೇವೆ. ಈಗ ನಾನು ನಿಮ್ಮೆಲ್ಲ ಮೇಲೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ಪ್ರತಿಭಟನೆಯನ್ನು ಕೈ ಬಿಡಿ. ನಾನು ಕ್ರಮ ಕೈಗೊಳ್ತೇನೆ. ಒಬ್ಬ ದಂಡಾಧಿಕಾರಿಯಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ಖಂಡಿತ ಕ್ರಮ ಕೈಗೊಳ್ತೇವೆ. ಈಗ ಪ್ರತಿಭಟನೆಯನ್ನು ಕೈಬಿಟ್ಟು ತಾವೆಲ್ಲರೂ ಕೂಡ ತರಗತಿಗಳಿಗೆ ಹಾಜರಾಗಿ ದೈನಂದಿನ ಒಂದು ದಿನಚರಿ, ನಿಮ್ಮ ವಿದ್ಯಾರ್ಥಿ ದಿನಚರಿನ ಪ್ರಾರಂಭ ಮಾಡಿ. ನಿಮ್ಮ ಮೃತ ಗೆಳೆಯನ ಬಗ್ಗೆ ನಮ್ಮೆಲ್ಲರಿಗೂ ವಿಷಾದ ಇದೆ. ಆ ಘಟನೆ ಖಂಡಿತ ಮರುಕಳಿಸೋದಿಲ್ಲ. ದಯವಿಟ್ಟು ನೀವೆಲ್ಲ ಪ್ರತಿಭಟನೆಯನ್ನು ಬಿಟ್ಟು ತರಗತಿಗಳಿಗೆ ತೆರಳಿ. ಧನ್ಯವಾದಗಳು. ಮೇಡಮ್, ಒಂದು ನಿಮಿಷ. ಇವತ್ತು ನಾವೆಲ್ಲ ನಿಂತಿದ್ದೇವೆ ಅಂತ ಬಸ್ಸಲ್ಲಿ ಡೋರ್ ಹಾಕಿ ಬರ್ತಾರೆ, ಬಸ್ಸಲ್ಲಿ ಇಳಿಸಿ ಬರ್ತಾರೆ. ನಾಳೆ ಪುನಃ ನಾವು ಯಾರೂ ಬರೋದಿಲ್ಲ ಅಂತೇಳಿ ಪುನಃ ಇದು ಕಂಟಿನ್ಯೂ ಆಗಬಾರ್ದು ಮೇಡಮ್. ಇದು ಪಡುಬಿದ್ರಿ SI ಯಾರಾಗಿರಲಿ, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ RT ಅವರು ಎಲ್ಲ ಕಡೆ ಬರೋದಿಲ್ಲ. ನಾವು ನಿಮಗೆ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡೋದು. ಸುಮ್ಮನೆ ನೀವು ಬರ್ತೀರಿ ಅದಿದೆ. ಡಿಪಾರ್ಟ್ಮೆಂಟ್ ಅವ್ರು ನೀವಾದರೂ ಸ್ವಲ್ಪ ನಿಂತು ಅದನ್ನು ಅಟ್ಲೀಸ್ಟ್ ನೀವು 1 ವಾರ ಏನು ಹೇಳಿದ್ದೀರಿ, ಆ 1 ವಾರ ತನಕ ಆದರೂ ಅದು ಆಗಬೇಕು. ಯಾಕಂದರೆ ಪುನಃ ಈ ಥರ ಇನ್ಸಿಡೆಂಟ್ ಆಗಲಿಕ್ಕಿಲ್ಲ. ನಾನು ಇದನ್ನು ಫಾಲೋ ಅಪ್ ಮಾಡ್ತೇನೆ, ನಾನು ಖಂಡಿತ ಇದನ್ನು ಮಾಡ್ತೇನೆ. ಈಗ ನೀವು ತರಗತಿಗಳಿಗೆ ಹೋಗಿ ಪ್ರಾಪರ್ ಮೆಮೊರಂಡಮ್ ಮುಗಿಸ್ತೀನಿ. ಓಕೆ, ಜಾಗ ಬಿಡಿ.